ಇಲಾಖೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಸರ್ಕಾರದಲ್ಲಿ ಯೋಚನೆ ಇರುವಂಥದ್ದು. ನೋಡಿ, ಕ್ಯಾಬಿನೆಟ್ಗೆ ಬರಲಿ ಪ್ರಸ್ತಾವನೆಗಳು, ಚರ್ಚೆ ಆಗಲಿ. ಅದಾದಮೇಲೆ ಏನು ತೀರ್ಮಾನ ಕ್ಯಾಬಿನೆಟ್ ತಗೋತಾರೆ ಅಥವಾ ಮುಖ್ಯಮಂತ್ರಿಗಳ ಏನು ಒಂದು ಸಂಕಲ್ಪ ಇದೆ ಅದನ್ನು ಚರ್ಚೆ ಮಾಡ್ತೀವಿ. ಅದು ಏನಾದರೂ ನಮ್ಮ ರಾಜ್ಯಕ್ಕೆ ವಿನೂತನವಾಗಿ ಒಳ್ಳೆಯದಾಗಂಗಿದ್ರೆ ಅದು ಮಾಡಬೇಕಲ್ಲ. ಸರ್, ಈಗ ರಿಷಬ್ ಶೆಟ್ಟರ್ನ ಕರಾವಳಿ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಮಾಡಬೇಕು ಅನ್ನೋದು ಚರ್ಚೆಗಳು ನಡೀತಾರೆ. ಆದರೆ ಕೆಲವೊಂದು ವಿರೋಧ ಕೂಡ ವ್ಯಕ್ತ ಆಗ್ತಿದೆ ನಿಮ್ಮ ಬೆಂಬಲಿಸುವಂಥ ಇವರಲ್ಲಿ. ಹಿಂದೊಂದು ದಿವಸ ರಾಹುಲ್ ಗಾಂಧಿ ಅವರು ಹೂ ಇಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೇಳಿದ್ರು, ನಗಾಡಿದ್ರು, ವ್ಯಂಗ್ಯವಾಗಿ ನಗಾಡಿದ್ರು. ನೋಡಿ, ಅದು ನೀವು ಯಾವುದು ಹೇಳ್ತಾ ಇದ್ದೀರಾ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮಗೆ ಇಂಟ್ರೆಸ್ಟ್ ಏನಿರೋದು, ನಮ್ಮ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆ ಇರಬೇಕು, ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಅದು ನಿಮ್ಮ IT-BT ಇಲಾಖೆಯಿಂದ ಇರ್ಬೋದು, ಇಂಡಸ್ಟ್ರಿ ಇಲಾಖೆಯಿಂದ ಇರ್ಬೋದು, ಪ್ರವಾಸೋದ್ಯಮದಿಂದ ಇರಬೇಕು. ಭಾಳ ಸ್ಪಷ್ಟವಾದಂಥ ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮೊದಲನೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಕರ್ನಾಟಕ ವಿಲ್ ಬಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲನೂ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿ ಜಿಲ್ಲೆದು GDP ಗ್ರೋತ್ ಹೇಗೆ ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡ್ಬೋದು ಅದನ್ನು ಒಂದು ಯೋಜನೆ ಹಾಕ್ಕೊತಾ ಇದ್ದಾರೆ. ಮತ್ತು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, IT ಇರ್ಬೋದು, ಇವೆಲ್ಲ ಇಲಾಖೆಗೂ ಕೂಡ ಉತ್ತೇಜನವನ್ನು ಕೊಟ್ಟು ಒಂದು ಕರ್ನಾಟಕ ಹ್ಯಾಸ್ ಅ ವೆರಿ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಫಾರ್ ಬಿಸ್ನೆಸ್. ಬರೀ ಕರಾವಳಿ ಅಂತಲ್ಲ, ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಒಂದು ಸ್ಪೆಷಲ್ ಎಕನಾಮಿಕ್ ಮಿಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಆಲೋಚನೆ ಇದೆ. ಸೊ ಅದೇನೇ ಇದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ನೋಡಿ, ಅದನ್ನು ಕೂಡ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಆಡಳಿತವನ್ನು, ಸರ್ಕಾರವನ್ನು ಜನರ ಮನೆ ಬಾಗಿಲಿಗೆ ಹೇಗೆ ತೊಗೊಂಡು ಹೋಗ್ಬೋದು. ಈಗ ಹೊಸ ತಂತ್ರಜ್ಞಾನಗಳು ಬಂದಿವೆ, ಅದನ್ನು ಬಳಸ್ಕೊಂಡು ಜನ ಬೆಂಗಳೂರಿಗೆ ಬರೋ ಅಗತ್ಯ ಇದೆ. ರಾಜಧಾನಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗೋಕ್ಕೆ ಅಲ್ಲೇ ಸ್ಥಳೀಯ ಮುಖಂಡರು ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅವರು ಪರಿಹಾರ ಕೊಂಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಆಡಳಿತದಿಂದ ಇರ್ಬೋದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇರ್ಬೋದು ಆಗ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ನೋಡೋಣ ಹೇಗಾಗುತ್ತೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲ, ಅದು ನೋಡಿ ಬರೇ ಗ್ಯಾರಂಟಿಗಳು ತಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವ್ರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಥ್ಯಾಂಕ್ ಯು. ಇಲ್ಲ, ಕ್ಯಾಬಿನೆಟ್ನಲ್ಲಿ ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನು ಉಳಿದಿರೋದು 1,500 ಎಕರೆ ಇರ್ಬೋದು, 1,340 ಎಕರೆ ಏನೋ ಇರ್ಬೋದು. ಆಮೇಲೆ ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡಲಿಕ್ಕಾಗೋದು. ಯಾರೂ ಕೂಡ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವ? ಇತಿಹಾಸದಲ್ಲಿ ಆಗಿರಲಿಲ್ಲ. ಅದು ಯಾವುದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ಲಾಗಿ ಜಬರ್ದಸ್ತಿನೂ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡಲಿಕ್ಕಾಗೋದಿಲ್ಲ. ಅದು ಯಾರಿಂದ ಬಂದಿರೋದು? ಅವರಿಂದನೇ ಬಂದಿರೋದಲ್ಲ. ಅಲ್ಲಿ ಲೋಕಲ್ ಮುಖಂಡರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಅವ್ರು ಕೇಳ್ಕೊಂಡಿರೋದು. ಇಲ್ಲ, ಇದು ನನಗೆ ಬಹುಶಃ ನಾನು ಇದೇ ನಾನು ಕೃಷಿಯನ್ನೇ ಮಾಡಬೇಕು ಅಂತ. ಆದರೆ ನನ್ನ ಮುಂದಿನ ಪೀಳಿಗೆ ಅವ್ರ ಇಂಡಸ್ಟ್ರಿ ಮಾಡಬೇಕಂದ್ರೆ ಅವ್ರಿಗೆ ಯಾಕೆ ಮೋಸ ಆಗಬೇಕು ಅಂದ್ಬಿಟ್ಟು ಕೆಲವು ಜನ ಹೋದ ಬಾರಿನೇ ಬಂದಿತ್ತಿದ್ದು, 1-2 ತಿಂಗಳ ಹಿಂದೆ ತಮ್ಗೆ ನೆನಪಿದ್ರೆ ಇದು ಬಂದಿತ್ತು. ಆವಾಗ ಬೇಡ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ.
ಅದಾದಮೇಲೆ ಮತ್ತೆ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮನವಿ ಮೇರೆಗೆ ತಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಹೆಚ್ಚಿನ ರೈತರು ಇಲ್ಲಪ್ಪ ಅದು ಬೇಡ ಹಾಗೆ ಮುಂದುವರಿಸಿ ಅಂದರೆ ಹಾಗೆ ಮಾಡ್ತೀವಿ. ಇಲ್ಲ ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ. ಬಿಡದಿ ವಿಚಾರದಲ್ಲಿ ಸರ್, ಈಗ JDS ಒಂದು ದೊಡ್ಡದೊಂದು ಪ್ರತಿಭಟನೆ ಪಾದಯಾತ್ರೆ ಮಾಡಲಿಕ್ಕೆ ನಾಳೆ ತಯಾರಿ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಯೋಜನೆ ಮಾಡಲಿ ಇವರೇ. ಗುಜರಾತ್ನಲ್ಲೂ ಹೋಗಿ ಮಾಡಿ ಅರಾವಳಿನೇ ಕಿತ್ತು ತೆಗಿಯೋಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು, ನೆನಪಿದೆಯಾ ನಿಮಗೆ? ರಾಜಸ್ಥಾನ ಗೌರ್ಮೆಂಟು ಯಾರು ಗೌರ್ಮೆಂಟು? ಹಾಂ, ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? JDS ಇರ್ಬೋದು, BJP ಅವ್ರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ BJP ಅವರು, ಆ ಸ್ಮಾರ್ಟ್ ಸಿಟಿ ಹೆಂಗೆ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನು NA ಹ್ಯಾರಿಸ್ ಅವರು, BDAದವರು ಮತ್ತು ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತೊಗೊಂಡಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಆ್ಯಂಡ್ ಅರ್ಬನೈಸೇಷನ್. ನೀವು BJP ಥರ ಇಡೀ ಅಂಡಮಾನ್ನೇ ಕಿತ್ತು ಬಿಸಾಕ್ತಾ ಇಲ್ಲ ಅಲ್ಲ. ಅಂಡಮಾನಿಗೆ ಕಂಪೇರ್ ಮಾಡ್ತಾ ಇದ್ದಾರಲ್ಲ BJPಯವರಿಗೆ. ಸಾಮಾನ್ಯ ಪ್ರಜ್ಞೆ ಇದೆಯಾ? ಅಂಡಮಾನು ರಿಚ್ ಇನ್ ಬಯೋಡೈವರ್ಸಿಟಿ, ಎಕೋಡೈವರ್ಸಿಟಿ. ಅದಕ್ಕೆ ಮತ್ತು ಬಿಡದಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಇವರೆಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ CM ಇದ್ದಾಗ ಮಾಡಿದ್ರಲ್ಲ JDSನವರು. ಅವಾಗ ಯಾವ ಬ್ರ್ಯಾಂಡ್ ಕಟ್ಟಿದ್ರಪ್ಪ ಅವರು? ಅವಾಗ ಎಷ್ಟು ಮರ ನೆಟ್ಟಿದ್ರು? ನೀವು ಉದ್ಯೋಗನೂ ಸೃಷ್ಟಿ ಮಾಡಲು ವಿಫಲರಾಗಿದ್ರಿ. ನಿಮ್ಮ ನಾಯಕತ್ವವನ್ನು ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, BJP JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮಗೆ ಗೆಲ್ಸಿರೋದು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತೊಗೊತಾ ಇದ್ದೀರಾ ಅದು ಜನವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತು ನಿಮ್ಮ ಲೀಡರ್ಸ್ ಕೂಡ. ಈಗ ನೀವು ಈ ವೋಟ್ ಚೋರಿ ಬಗ್ಗೆ ಮಾತಾಡ್ತೀರಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ನೀವು MLA ಚೋರಿಗಳನ್ನೇ ಮಾಡ್ಬಿಟ್ಟಿದ್ದೀರಿ ಅಂತ. ಆಯ್ತು ರೀ, ವೋಟ್ ಚೋರಿಗೆ ನಾವು ಸಾಕ್ಷಿ ಕೊಟ್ಟಿದ್ದೀವಲ್ಲ. ಯಾವ ವೋಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. BJP ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡಲಿ ಸಾಕ್ಷಿ. ಇವ್ರು MLA MP ಗಳ ಬಗ್ಗೆ ಮಾತಾಡ್ತಾರೆ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲನೇದಾಗ ಹೆಂಗೆ ಬಂತು, ಜಾರ್ಖಂಡ್ ಹೆಂಗೆ ಬಂತು, ನಿಮ್ಮ ಯಾವುದೋ ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ BJPಯಿಂದ. ಫಸ್ಟ್ ಆಫ್ ಆಲ್ BJPಯವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ? ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾಯ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ BJPಯವರು ಧನ್ಯವಾದ ತಿಳಿಸ್ಬೇಕು. ಇಲ್ಲದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ BJPದು ಆಗ್ತಾ ಇತ್ತು. ಅದು ಅವ್ರ ಪಕ್ಷದ ನೋಡಿ, ಅದು ಅವ್ರ ಪಕ್ಷದ ವಿಚಾರ. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದರೆ ನಮ್ಮ ತತ್ವ ಸಿದ್ಧಾಂತ ಇರಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ನೀವು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮಗೆ? ಅವರಿಗಿಲ್ಲ, ನಮಗಿದೆ. ನಿಮಗೂ ನಂಬಿಕೆ ಇದ್ದರೆ ನಮಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ನೀವು ಇವರು BJPಯವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ.